ಇಲ್ಲಿ ಸ್ಪೂನು. ಆಯ್ತಾ ತಿಂತೀಯಾ? ಸೂಪರ್. ಅಡಿಕೆ ಪಟ್ಟೆ ತಗೊಂಡೋಗೋಣ ಅಂತ ಬಂದ್ವಿ. ನಮ್ಮ ಅಡಿಕೆ ಪಟ್ಟೆ ನೋಡಿ. ಅಲ್ಲಿ ಅಲ್ಲ ಟಚ್ ಆಗುತ್ತಲ್ಲಿ ಮಲೆ ಲೆನ್ಸಿಗೆ. ಸೌಟ್ ಮರ್ತು ಬಂದಕ್ಕೆ ನಮ್ಮ ಮಾಲಿಂಗಪ್ಪ ಹೋಗ್ತಾನೆ ಸೌಟ್ ತರಕ್ಕೆ. ಮಾಲಿಂಗಪ್ಪರೇ ಸೌಟ್ ಮುಂದೆ ನೋಡ್ಕೊಂಡು ಹೋಗು, ಅಲ್ಲಿ ಚಾನಲ್ ಐತೆ ಮುಂದೆ. ಸೌಟ್ ತರಕ್ಕೆ ಹೋದ ನಮ್ಮ ಮಾಲಿಂಗ. ನಾವಿಲ್ಲೆಲ್ಲ ಫಿಶ್ ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮ ಪ್ರವೀಣ್ ಗೌಡ್ರು ಬಂದ್ರಿ ಈಗ. ಇವರಂತೂ ಫುಲ್ ನಮ್ಮ ಪ್ರವೀಣ್ ಗೌಡ್ರಂತೂ 2 kg ಅವ್ರೊಬ್ರಿಗೆ ಸಾಲದು ಈಗ ಮೀನು. ಪಾತ್ರೆ ಇನ್ನೊಂತಂದ್ವಿ. ಅದೇನು ಸುತ್ಕೆ ಮಾಡ್ಕೊಂಡಿದ್ಯಲ್ಲ ಅಲ್ಲಿ ಹಂಗ್ ಇವ್ರು ಹಾಗೆ ಕೂರ್ತಾರಲ್ಲಪ್ಪ. ರಂಗಪ್ಪ ನೀರು ಇರಂಗ ಅಲ್ಲೇ ಬಳಿ ಅಲ್ಲೇ ಒಂದು ಸ್ವಲ್ಪ ಅಲ್ಲೇ ಬಳಿ ಏನಾಗಲ್ಲ. ಅಲ್ಲೇ ಬ್ರೋ ಎಣ್ಣೆ ಹಾಕಿ ಕೈಗೆ ಹೇಳ್ತೀನಿ, ಇನ್ನೂ ಚೆನ್ನಾಗಿರುತ್ತೆ. ಎಣ್ಣೆ ಬೇಡ, ನೀರು ಹಾಕೊಳ್ಳಲಿ. ರಂಗಪ್ಪ ಕರೆಂಟ್ ಇಲ್ಲ ಅಂತಿದ್ದೀನಿ ನೀನೆ. ಮಾಲಿ ಒಂದೇ ಸತ್ಯ ಕಣ್ ಊರ ಕಳ್ಸೋದು, ಅಗಲ ಕಳ್ಸಲ್ಲ. ಅಲ್ಲಪ್ಪ ಮಾವ್ ಹೇಳಿರು ಹೋಗಲ್ಲಂತ ನೀನು. ನಿಮ್ ಗುರುಗಳು ಹೇಳಿರಿ ಸಾಕು, ನಮ್ಗೆ ಅದೇ ಬೇಕು. ಒಂದೇ ಸತ್ ಜಾಸ್ತಿ ಹೆಂಗೆ ಕಳ್ಸಲ್ಲ. ಅಗಲ ನನಗೆ ಗೊತ್ತು ಮಾಲಿ ನಿಂಗೆ ಕಷ್ಟ. ನಮ್ಮ ಪಾಂಡ್ರಂಗಪ್ಪ ಅವ್ರು ಭಟ್ರಾಗ್ಬಿಟ್ಟವ್ರು ಇವಾಗ. ಸಾಕು ಇದೇನಲ್ಲ ಅರ್ಧ kg ಎಣ್ಣೆ ಇದೆಯಾ? ಏನಾವ್ ಜಾಸ್ತಿ ಅದು ಕಡಿಮೆ ಏನಾಗಲ್ಲ ಒಯ್ಯ ಪಾಂಡೆ. ಅಷ್ಟೊಂದು ಜಾಸ್ತಿ ಏನಾಗಿಲ್ಲ. ಜಾಸ್ತಿನೇ ಆಗಿತ್ತು. ಎಣ್ಣೆ ಚೌಟ ಇಟ್ಕೊಳ್ಳಿ ಇಲ್ಲ ನೋಡ್ಲಾ ಬೈ ನೋಡು ಇಲ್ಲಿ. ಪಾಂಡ್ರಂಗಪ್ಪನ ಅಡುಗೆ ಮಾಡೋದು ಒಲೆ ಹಾಕಲ್ಲಿ ಒಲೆ ಹಾಕಕ್ಕೆ ಚೆನ್ನಾಗತ್ತ ಅನ್ನತ್ತೆ. ಎಣ್ಣೆ ಜಾಸ್ತಿ ಆಗೋದು ಕೆಳಗೆ ಚೆಲ್ತಾ ಇದ್ದೀವಿ. ಇರ್ಲಿ ಬಿಡ, ಏನಾಗಲ್ಲ. ಮೀನು ಜಾಸ್ತಿ ಐತಿ. ಇದು ನಿಕ್ಕರದು ಈರುಳ್ಳಿ ಮಿಕ್ಸ್ ಮಾಡ್ತಾ ಇದ್ದೀವಿ. ರಂಗಪ್ಪ ಈರುಳ್ಳಿ ಎಲ್ಲ ಕೆಳಗೆ ಹಾಕ್ತಾ ರಂಗ. ಕರ್ಬೇವಿನ ಸೊಪ್ಪು ಇಲ್ಲೇ ಹೊಲ್ದಾಗ ಇತ್ತು ಕಿತ್ಕೊಂಡ್ ಬಂದ ನಮ್ಮ ಮಾಲಿಂಗಪ್ಪ ಹೋಗಿ. ಈಗ ಕರ್ಬೇವಿನ ಸೊಪ್ಪು ಹಾಕರಂಗ ಏನಾಗಲ್ಲ, ಹಾಕ ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ. ಇರ್ಲ ಹಾಕ ಚಟಪಟ ಕರ್ಬೇವಿನ ಸೊಪ್ಪು ಚಟಪಟ ಕರ್ಬೇವಿನ ಸೊಪ್ಪು ಆಯ್ತು. ಧನ್ಯವಾದಗಳು ಏನ್ರಿ ಮಾಲಿಂಗಪ್ಪ ಅವರೇ, ಕರ್ಬೇವಿನ ಸೊಪ್ಪು ತಂದು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಅದಕ್ಕಾಗಿ ಮೀನ್ ಸಾರು ನಿಮಗೆ 2 ಪೀಸ್ ಎಕ್ಸ್ಟ್ರಾ ಹಾಕ್ತಿವಿ. ಇನ್ನೊಂದ್ ಬೇರೆ ಪ್ರಶ್ನೆ ಐತಿ, ನಾವು ಹಾಕಲ್ಲ ಅಂತ ಇರುತ್ತೆ. ನೀನ್ ಬೀಡ ಹೋಗ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಗಮ್ ಅಂತ ಹಾಕು ಗಮ್ಮ ತಿನ್ನು. ಮಸಾಲ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ವಿ. ಮೀನು ಮಸಾಲ ಅಲ್ಲೇ ಮನೆಗೆ ರೆಡಿ ಮಾಡ್ಕೊಂಡ್ಬಂದಿದ್ವಿ. ಈಗ ಮೀನು ಮಸಾಲ ಹಾಕ್ತಾ ಇದೀವಿ. ಗಮ್ಮ ಅಂತೈತಲ್ಲ ಶಿಷ್ಯ. ಉಪ್ಪು ಹಾಕಿಲ್ಲನ್ರಿ ಅಲ್ಲಿ ಯಾವ್ದು ಉಪ್ಪು ಹಾಕದ್ ಮರ್ತೀಯ? ಉಪ್ಪು ಸಾಲ ಆಯ್ತು, ಕಡಿಮೆ ಆಯ್ತು ನಮ್ದು ಚಿಕ್ಕಮ್ಮಚ್ಚಿ ಹೇಳ್ದು. ಇರ್ಲಿ ಹಾಕು ಎಣ್ಣೆ, ಇನ್ನು ಮೀನು ಹಾಕ್ತೀವಲ್ಲ. ಇನ್ನೂ ಇವಾಗ ನೀರು ರಂಗಪ್ಪ ಮೀನಿಗೆ ಎಣ್ಣೆ ಐತವ್ರ ಕುದೀಲಿ. ಅದಾದ್ಮೇಲೆ ನಮ್ಮ ಮೀನಲ್ಲಿ ಇಕ್ಕಿದೆ ನೋಡ್ರಿ, ಮೀನು ಹಾಕ್ತೀವಿ. ಅಲ್ಲಿ ಅಲ್ಲ ಟಚ್ ಆಗುತ್ತಲ್ಲಿ ಮಲೆ ಲೆನ್ಸಿಗೆ. ನಮ್ಮ ಮಾಲಿಂಗಪ್ಪನ ಒಲ್ ನೋಡ್ರಿ ಹಂಗದಾವೆ. ಅಲ್ಲ ಮಸಾಲ ಎಲ್ಲ ಹಾಕಿ ಇಕ್ಕಿದ್ದೀವಿ. ಇದೊಂದು ಸ್ವಲ್ಪ ಕುದೀಲಿ. ಕುದ್ದಾದ್ಮೇಲೆ ನಮ್ಮ ಮೀನು ಹಾಕ್ಬಿಟ್ಟು ಫ್ರೈ ಮಾಡಿಬಿಡೋಣ. ಏನ್ರಿ ಮಾಲಿಂಗಪ್ಪರ ಹೆಂಗೈತೆ ನೋಡ್ರಿ ನಮ್ಮ ಅಡ್ಡ ಅಡುಗೆ ಮಾಡೋಕ್ಕೆ. ನಿಮ್ಗೆ ಯಾರನ್ನ ತೋಟದಾಗಿ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಬರ್ರಿ, ಇಲ್ಲಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ರಿ. ರಾಜಿಗೆ 2 ಪೀಸ್ ಎಕ್ಸ್ಟ್ರಾ, ಅವನೇ ನಮ್ಮ ಇಲ್ಲಿ ಜಾಸ್ತಿ ಒಲೆ ಎತ್ತಿಸ್ತಿರೋದು ನಮಗೆ. ಪಾಂಡೆ ನಿಮಗೆಲ್ಲ 2 ಪೀಸ್ ಕಮ್ಮಿ ಕಾಣ, ಆರಾಮ ಮೊಬೈಲ್ ನೋಡ್ತೀರಾ. ಓಕೆ, ನೀವೇ ತಿನ್ರಿ. ಆತಿ ಮಾತಂದಲ್ಲ, ನಿಮ್ಗೆ 2 ಪೀಸೇ ಅದ ಎಲ್ಲರಿಗೂ ಬರೋದೇ ಅಷ್ಟು ಹೇಳು. ನೋಡ್ರಿ ಸಾಂಬಾರು ಹಂಗೆ ಕುದೀತೈತೆ. ಕೊತ ಎಲ್ಲ ಕಾಣುತ್ತೆ.
ಇನ್ನು ಮೀನು ಇಲ್ಲ ಐತಿ, ಇನ್ನೂ ಹಾಕಿಲ್ಲ ಮೀನು. ಅದನ್ನು ಸ್ವಲ್ಪ ಕುದಿಸಿ ಮೀನು ಹಾಕೋದು. ಆಮೇಲೆ ಮೀನು ಸಾರು ಏನು ಬೇಗ ಆಗ್ಬಿಡುತ್ತೆ. ಕುದ್ಮೇಲೆ ಒಂದು 5 ನಿಮಿಷಕ್ಕೆ ಬೆದ್ದು ಬಿಡ್ತಾವೆ ಮೀನು. ಚಿಕನ್ ಹಂಗಲ್ಲ, ಚಿಕನ್ ಆದ್ರೆ ಅರ್ಧ ಗಂಟೆ ಬೇಕು. ಬೇಡ ತಡಿ, ಇನ್ನೊಂದು 5 ನಿಮಿಷ ಕುದಿ ಕೊಡ್ರೆ. ಅಲ್ಲ ಏನ ಮಾಡಿದ್ರೆ ಕೂಡ ತಿಂದೇ ರೀ ನೀವು. ಮೀನು ಹಾಕ್ತಾ ಇದೀವಿ ಇವಾಗ ನೋಡ್ರಿ. ಒಂದು ಸೈಡಿಂದ ಹಾಕಲ್ಲ, ಕ್ಯಾಮ್ರಾನ ಹಾಕು. ಮೀನೆಲ್ಲ ಹಾಕ್ತಾ ಇದೀವಿ ಪಾತ್ರಗಿರೋದನ್ನ. ಇಲ್ಲೆಲ್ಲ ಬೀಪ್ ತೊಗೊಂಡಕ್ಕಾಗಲ್ಲ, ಸುಮ್ಮನೆ ನೀನು ತಿಳ್ಕೊಡ ಮನೆ ನಮ್ಮನ್ನ. ನೋಡ್ರಿ ಎಷ್ಟು ಜನ ಎಲ್ಲ ಒಂದೇ ತ ನಿಂತವ್ರಿ. ಮಾಡೋರೊಬ್ರು ನೋಡೋರು 10 ಜನ. ಮೀನು ಹಾಕಿದ್ವಿ ಕರೆಕ್ಟಾಗಿ ಇನ್ನೊಂದು 10 ನಿಮಿಷ, 1/4 ಗಂಟೆ ನಮ್ದು ಮೀನು ಸಾರು ರೆಡಿ. ಇದು ನೀಟಾಗಿ ಮುಚ್ಚಿದ್ರೆ ಗಟ್ಟಿ ಆಗುತ್ತೆ. ಮೀನು ಬೆಂದೈತಿಲ್ಲ ನೋಡೋಣ. ನಾವು ಇಲ್ಲೊಂದು ಹಾಕೊಂಡಿದ್ದೀವಿ. ಇರು ಶಿಕ್ಷ ಹಿಂಗೆ ನೋಡ್ತೀನಿ. ನೀಟಾಗಿ ಮುಚ್ಚಿದ್ರೆ ಬೆಂದೈತಿ ಗುರು ಅಲ್ಲೇ. ಮುಳ್ಳಿದೆ ನಿನ್ನ ಹೂವು ಇದ್ದಂಗೆ ಐತೆ, ಹಂಗೆ ಬೆಂದು ಸಖತ್ತೈತೆ. ಉಪ್ಪಾಕು ಪ್ಲೇಟ್ ಇಲ್ಲ ಅದಕ್ಕೆ ನೋಡು. ಅವಾಗಲೇ ಅಂದರೆ ಉಪ್ಪು ಹಾಕಲಿಲ್ಲ. ಯಾಕೆ ಕೇಳು ಉಪ್ಪು. ಉಪ್ಪಾಕು ತರಾಜು ಉಪ್ಪಾಕು. ಸ್ವರ್ಗ. ನಾನು ತೋರಿಸಿ ಎಷ್ಟು ಹಾಕ್ತೀನಿ. ಜಾಸ್ತಿ ಆಯಿತು ಇಲ್ಲ, ಇನ್ನೂ ಕಮ್ಮಿ ಹಾಕು. ಹಾಕು, ಗಟ್ಟಿ ಆಗ್ಬೇಕು ಸಾರು. ನಿಂಬೆಹಣ್ಣು ಹಾಕೋ ಗಟ್ಟಿ ಆಗುತ್ತೆ. ನಿಂಬೆಹಣ್ಣು ಹಾಕಿ ಗಟ್ಟಿ ಆಗಲ್ಲ. ಆಗುತ್ತಲ್ಲ. ಕಾರ್ನ್ಫ್ಲೋರ್ ಇತ್ತಲ್ಲ, ಕಾರ್ನ್ಫ್ಲೋರು ಅಲ್ಲಿಂದ ಐತೆ ನೋಡಿ, ನಿನ್ನಿಂದ ಐತೆ ತಗೊಂಬರಯ್ಯ. ಟೇಸ್ಟ್ ಇದ್ದು ಕೆಡಿಸ್ಬಿಡ್ರಿ ಈಗ ಕಪ್ಪೆ. ಮನೆಯಾಗಲ್ಲ, ತಗೊಂಡು ಸ್ವಲ್ಪ ಕಾರ್ನ್ಫ್ಲವರ್ ಹಾಕು. ಹಾಕ್ಬೋದೇನಾ? ಹಾಕಿನಾಗಲ್ಲ. ಈಗ ಬಿಡುತ್ತೆ ಕಪ್ಪೆ. ಇಲ್ಲ ಹಾಕಲ್ಲ, ಒಂದು ಸ್ವಲ್ಪ ಏನಾಗಲ್ಲ. ಹಾಕಲ್ಲ ಏನಾಗಲ್ಲ ಇಲ್ಲಿ. ಇಲ್ಲ ಹಾಕಲ್ಲ. ತೊಳಸು, ನೀಟೇ ತೊಳಸು. ಮ್ಯಾಲೆ ಒಂದು ಪೀಸ್ ಪುಡಿ ಆಗ್ತದೆ. ಯೋದು ಕೆಡೆ ಹಿಡಿಯೋರಾಗ ಹೊಡ್ರೆ ನೀವು. ಸಾಂಬಾರ್ ರೆಡಿ ಆಗೈತೆ ಈಗ. ಹಿಂದಕ್ಕೆ ಅಲ್ಲಿ ಒಂದು 2 ಹೆಜ್ಜೆ ಅದಕ್ಕೆ ಇಳ್ಸಕ್ಕೆ ಅಲ್ಲೇ ಇಳ್ಸು, ಅಲ್ಲೇ ಇಳ್ಸು, ಅಲ್ಲೇ ಇಳ್ಸು, ಅಲ್ಲೇ ಇಳ್ಸು. ಇಕ್ತೀನಿ. ಇತ್ಲಪ್ಪ ನಿಲ್ಲಕಲೆ. ಸುತ್ತೋಗ್ತಾರೆ 360 ಡಿಗ್ರಿ. ಮೀನು ಸಾರು ರೆಡಿ ಆಗೈತೆ. ಅಡಿಕೆ ಪಟ್ಟೆ ಅಲ್ಲಿ ಪಾತ್ರೆನ ಮುಚ್ಚು. ಮೀನು ಸಾರು ಘಮ ಘಮ ಮೀನು ಸಾರು ನೋಡ್ರಿ. ಪೀಸ್ ತೋರಿಸ್ತೀನಿ ಹಂಗೆ ಅದಾವ ಅಂತ ನೋಡ್ರಿ. ಸಕ್ಕತ್ತ ಬಂದವೆ. ಒಂದು ನಿಮಿಷ ತಿಳಿಬೇಕಂತೀಯ. ನಮ್ಮ ರಾಜುನೇ ಜಾಸ್ತಿ ಕಷ್ಟಪಟ್ಟಿರ್ತ. ಒಂದು 3 ಪೀಸ್ ಎಕ್ಸ್ಟ್ರಾ ಇರ್ಲಿ. ಮುಚ್ಚೋದೇನಾಗಲ್ಲ. ಅದನ್ನ ಮುಚ್ಚ ತಾಮಂತೆ. ಈಗಿಡಿ ಅದು ಮೀನು ಸಾರು ಸಗದಾಯ್ತಾ? ಸಾಂಬಾರು ಆಯಿತು. ಅಡಿಕೆ ಪಟ್ಟೆ ತಗೊಂಡೋಗೋಣ ಅಂತ ಬಂದ್ವಿ. ನಮ್ಮ ಅಡಿಕೆ ಪಟ್ಟೆ ನೋಡಿ, ಇಲ್ಲೇ ಹೊಲ್ದಲ್ಲಿದ್ದಾವೆ ಅಡಿಕೆ ಪಟ್ಟೆಗಳು. ಅಡಿಕೆ ಪಟ್ಟೆ ತಗೊಂಡೋಗಿ ಊಟ ಮಾಡೋದು. ಅಲ್ಲೇ ಊಟ ಕುಂತಿದ್ದಾರೆ ಹುಡುಗರು. ನಾವು ಹೋಗಿ ಊಟ ಮಾಡೋಣ ಈಗ. ಅಡಿಕೆ ಪಟ್ಟೆ ತಗೊಂಡೋಗಿ ಬನ್ನಿ ತಗೋಣ. ಮಲ್ಲಿ ನಿಮ್ಮ ರಂಗ ಮಾಮ ಏನು ಹೇಳಲಿ ಅಂತಾರಕ್ಕೆ ಹೇಳಿದ್ಯಾ ನೋಡ್ರಿ. ಮಸಾಲೆ ನಾವು ತಂದಿದ್ದು 1.5 kg, 2 kg ಅಲ್ಲ. ಫಿಶ್ ಮಾಡ್ಬಿಟ್ಟು ಫ್ರೈ ಮಾಡ್ಬಿಟ್ಟು ತರೋಣ ಅಂತ ಅಂದ್ಬಿಟ್ಟು. ನನ್ನ ನಿಂದ ಹಿಡಿತ ಹೆಂಗೈತೆ ಮಾಡಿ ಸಾಂಬಾರು? ಸೂಪರು ಮಲ್ಲಿ. ಅಂತ ಲೆಕ್ಕತ್ತಿನ ಉಪ್ಪು ಹಾಕೊಂಬತ್ತಿದ್ದಕ್ಕೆ ಈಗ ಸೂಪರ್ ಆಗೈತೆ. ಇಲ್ಲೋಡಿ ಸ್ಪೂನು. ಇಲ್ಲೋಡಿ ಈ ಸ್ಪೂನು. ಸೂಪರು. ಹೆಂಗೈತೆ ಉಪ್ಪು ಹಾಕಿನಕ? ನೋಡಪ್ಪಾರ ಹೆಂಗೈತೆ ಬೆಂಕಿ. ಸಾಲ ನೋಡ್ರಿ ಹಂಗೈತೆ. ಅವನಿದ್ದಂಗೆ ಐತೆ ದಪ್ಪ. ರಾಜು ಚಟ್ಟಕ್ಕೆ ಕೈ ಹೇಳ್ದಕ್ಕೆ ಇಕ್ಬೇಡ, ಕಾಣಲ್ಲ ಅಂತ ಹೇಳಪ್ಪ ತಮ್ಮ. ಮಲಿಂಗಪ್ಪರೇ ನೀರು ಹಂಗಿ ಯಾರು ಹೇಳ? ಹಂಗೈತೆ. ತಿಂತೀಯಾ? ನಾವು ಒಂದು ಕಡೆ ಪ್ಲಾನ್ ಪ್ರಕಾರ ಕರೆಕ್ಟಾಗಿ ಮಾಡಿದ್ರೆ ಇನ್ನೂ ಸಕ್ಕತ್ತ. ಟೇಸ್ಟೇ ಇಲ್ಲ. ಟೇಸ್ಟ್ ಇಲ್ಲ. ನಿನಗೆ ಟೇಸ್ಟೇ ಇಲ್ಲ. ಅದಕ್ಕೆ ಕಾಣಲ್ಲ ತಿಂತಿರೋದು ನಾವು. ಮಸ್ತು.
ಪಾಂಡ್ರಂಗಪ್ಪನ ತಲೆ ನೋಡ್ರಿ ಹಂಗೈತಿಲ್ಲ. ಫೈನಲಿ ಊಟ ಆಯಿತು. ನಮ್ಮ ಪಾಂಡ್ರಂಗಪ್ಪವ್ರು ನೋಡು ಹೊಟ್ಟೆ ಬೇರೆ ಅಂತಿದ್ದೆ ಹೆಂಗೆ ಕುಂತವ್ರೆ. ಅವ್ನು ರಂಗ ತೆಟ್ಟಿಡ್ಕೊಂಡು ಹತ್ಲ ಹೋಗ್ತಾನೆ. ಯಾಕೆ ರಂಗ? ಫೈನಲಿ ಊಟ ಮುಗೀತು. ಈಗ ವಿಡಿಯೋ ಕೊನೆವರೆಗೂ ನೋಡಿ. ಚೆನ್ನಾಗಿತ್ತಂದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಇಂಥ ಒಳ್ಳೊಳ್ಳೆ ಕಂಟೆಂಟ್ನಾಗೆ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.